ಈ ಕಾಂಗ್ರೆಸ್ ಪಕ್ಷ ಹೇಗಿದೆ ಅಂದರೆ ಕೊನೆಗೆ ಮೋದಿಯವರನ್ನು ಹೊರಗೆ ಇಟ್ಕೊಳ್ಳಿಕ್ಕೆ ಚಂದ್ರಬಾಬು ನಾಯ್ಡು ಅವರಿಗೆ ಪ್ರೈಮ್ ಮಿನಿಸ್ಟರ್ ಪೋಸ್ಟನ್ನು ಆಫರ್ ಮಾಡಿದ್ರು. ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂಥ ದೊಡ್ಡ ನನಗೆ ಪ್ರಕಾರ ರಾಹುಲ್ ಗಾಂಧಿಗೆ ಅಂಥ ಒಂದು ಭಾಳ ಮಹತ್ವಾಕಾಂಕ್ಷೆ ಇಲ್ಲ ಈ ಸಂದರ್ಭದಲ್ಲಿ ಪ್ರಧಾನಿ ಆಗಲಿಕ್ಕೆ. ಅದರಿಂದ ಇವತ್ತು ಚಂದ್ರಬಾಬು ನಾಯ್ಡು ಈಸ್ ಎ ಗ್ರೇಟ್ ಬಾರ್ಗೇನರ್. ಅವ್ರು ಏನಾದರೂ ಮಾಡ್ಬೋದು. ಈಗ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಪೋಸ್ಟು ನರೇಂದ್ರ ಮೋದಿ ಅವರು ಇನ್ನೊಂದು ಡೆಪ್ಟಿಯನ್ನು ಮಾಡ್ಕೊಳ್ಳಿಕ್ಕೆ ಇಷ್ಟ ಆಗಲಿಕ್ಕಿಲ್ಲ. ಅವರ ಇವತ್ತಿನ ಪರ್ಸ್ನಾಲಿಟಿ ಅವರು ನೋಡಿದರೆ ಅವರು ಇನ್ನೊಬ್ಬ ನನಗೊಬ್ಬ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಇಷ್ಟ ಆಗಲಿಕ್ಕಿಲ್ಲ ಅವರಿಗೆ. ಆದರೆ ಇಂಡಿಯಾ ಒಕ್ಕೂಟದಲ್ಲಿ ಅಂಥ ಆಫರ್ಗಳನ್ನು ಮಾಡುವ ಚಾನ್ಸಸ್ ಇದೆ. ಅದರಿಂದ ಸ್ವಲ್ಪ ದಿನ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ತುಂಬಾ ಜನ ಪ್ರಧಾನಮಂತ್ರಿಗಳಾಗಂತ ಅಭ್ಯರ್ಥಿಗಳಿದ್ದಾರೆ ಇಂಡಿಯಾದಲ್ಲಿ. ತುಂಬಾ ಜನ ಮಮತಾ ಬ್ಯಾನರ್ಜಿ, ಚಂದ್ರಬಾಬು ನಾಯ್ಡು, ನಿತೀಶ್ ನಂಬರ್ಸ್ ಹೆಚ್ಚಾಗಿದ್ದಿದೆ. ಡೆಫಿನೆಟ್ಲಿ ಆ ಫೈಟ್ ಅಂತೂ ಇದ್ದೇ ಇರ್ತಿತ್ತು ಅವಾಗ ಯಾರು PM ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಸೊ NDA ಜೊತೆ ಯಾರೆಲ್ಲ ಅಭ್ಯರ್ಥಿಗಳು ಅಥವಾ ಯಾವೆಲ್ಲ ಪಕ್ಷಗಳು ಈಗಾಗಲೇ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೋ ಸೊ ಅವರನ್ನ ಇಂಡಿಯಾ ನಾಯಕರು ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಆಗೇ ಆಗುತ್ತೆ ಇಂತಹ ರಿಸಲ್ಟ್ ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ. ಜನರು ಕೊಟ್ಟಿರುವಂತ ತೀರ್ಪು ಏನು ಅನ್ನೋದು ಆಲ್ಮೋಸ್ಟ್ ಕ್ಲಿಯರ್ ಆಯ್ತು. 295, 235, 17 ಅನ್ನೋದು ಈಗ ತೋರಿಸ್ತಾ ಇದೆ. ಹೆಚ್ಚು ಕಮ್ಮಿ ಒಂದು 2-3 ನಂಬರ್ ಆಚೆ ಈಚೆ ಆಗಬಹುದು. ಬಿಟ್ರೆ ದೊಡ್ಡ ವ್ಯತ್ಯಾಸ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಆಲ್ಮೋಸ್ಟ್ ನಿಮಗೆ ಕೌಂಟಿಂಗ್ ಕ್ಲೋಸ್ ಆಗ್ತಾ ಬಂತು ಅಥವಾ ಕೌಂಟಿಂಗ್ ಮುಕ್ತಾಯ ಸಂಪನ್ನ ಆಗುವಂತ ಹಂತಕ್ಕೆ ಬಂದು ತಲುಪಿರೋದ್ರಿಂದ ದೊಡ್ಡ ಬದಲಾವಣೆಗಳಾಗುವಂತ ಸಾಧ್ಯತೆ ಕಡಿಮೆ ಇದೆ. ಈಗ ಸರ್ಕಾರ ರಚನೆಯ ಕಸರತ್ತು ಆರಂಭ ಆಗಿರೋದು. ಯಾರು ಸರ್ಕಾರ ರಚನೆ ಮಾಡ್ತಾರೆ? ಆಬ್ವಿಯಸ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿರುವಂತ ಬಿಜೆಪಿಗೆ ಅವಕಾಶಗಳು ಜಾಸ್ತಿ. ಬಿಜೆಪಿಗೆ ಆಹ್ವಾನವನ್ನು ಕೊಡಲಾಗುತ್ತೆ. ಆನಂತರ ಅವರು ಬಹುಮತ ಸಾಬೀತು ಮಾಡಬೇಕಾಗತ್ತೆ. ಇದು ಪ್ರೊಸೀಜರ್. ಇದರ ಮಧ್ಯೆ ಒಂದು ಆಟ ನಡೀತಾ ಇದೆ. ಅಲ್ಲಿ ಇರುವಂತವರನ್ನ ಇಲ್ಲಿಗೆ ಸೆಳೆಯುವಂತ ಪ್ರಯತ್ನಗಳಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಯಶಸ್ಸಾಗುತ್ತೆ ಗೊತ್ತಿಲ್ಲ. ನಾವು ಅದರ ಬಗ್ಗೆ ಈಗಿನ ಹಂತದಲ್ಲೂ ಯಶಸ್ಸು ಆಗದೆ ಇದ್ರೆ ಮುಂಬರುವಂತ ಹಂತದಲ್ಲಿ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕ್ಯೂರಿಯಾಸಿಟಿ ಇದೆ. ಫಾರ್ ಎಕ್ಸಾಂಪಲ್ 1 ವರ್ಷ ಆಯ್ತು ಅಥವಾ 2 ವರ್ಷ ಆದ ನಂತರ ಈ NDA ಮೈತ್ರಿ ಉಳಿಯುತ್ತಾ ಅನ್ನುವಂತಹ ಪ್ರಶ್ನೆ ಚರ್ಚೆಗಳು ಆಗ್ತಾ ಇದೆ. ದಿನೇಶ್ ಸರ್, ಈಗ ಆಲ್ರೆಡಿ ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ನಾಯಕರು ಸೊ ನಮ್ಮ ಜೊತೆಗೆ ಬಂದ್ಬಿಡಿ ಅಂತ ಹೇಳಿ ನಾಯ್ಡು ಅವರಿಗೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಬಿಹಾರ್ನವ್ರಿಗೆ ಕಾಲ್ ಮಾಡ್ತಾ ಇದ್ದಾರೆ. ಇದು ಸಹಜ ಪ್ರಕ್ರಿಯೆ. ಸೊ ಈ ಪ್ರಕ್ರಿಯೆಗಳನ್ನ ಗಮನಿಸೋದಾದ್ರೆ ಸೊ ಇವರ ಪ್ರಯತ್ನ ಇನ್ನು ಯಾವ ಮಟ್ಟಕ್ಕೆ ಇರಬೇಕು ಅಂತ ಅನ್ಸುತ್ತೆ? ಅಲ್ಲ, ಈಗ ನೆಕ್ಸ್ಟ್ ಒಂದು 2 ವರ್ಷಗಳಲ್ಲಿ 2-3 ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೀಲಿಕ್ಕಿದೆ. ಮಹಾರಾಷ್ಟ್ರದಲ್ಲಿ ನಡೀಲಿಕ್ಕಿದೆ, ಬಹುಶಃ ಬಿಹಾರಲ್ಲಿದೆ. ಇನ್ನು 3 ವರ್ಷ 2017 ಆಯಿತು, 24 3 ವರ್ಷ ಅಂದರೆ ಉತ್ತರ ಪ್ರದೇಶದ್ದಾಗುತ್ತೆ. ಸೊ ಈ ಎಲ್ಲ ಚುನಾವಣೆಗಳ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಪೊಲಿಟಿಕಲ್ ಈಕ್ವೇಷನ್ ಬದಲಾಗುತ್ತೆ. ಅದರಿಂದ ಈ ಪ್ರಯತ್ನ ನಡೀತಾ ಇದೆ. ಆದರೆ ನರೇಂದ್ರ ಮೋದಿ ಅವರಿಗೆ ಇದ್ದ ಒಂದು ಪಕ್ಷದೊಳಗಿರುವ ಒಂದು ಬೆಂಬಲ ಮತ್ತು 10 ವರ್ಷ ಸರ್ಕಾರ ನಡೆಸಿದ ಅವರ ಸಾಮರ್ಥ್ಯ ಇದನ್ನೆಲ್ಲ ನೋಡಿದರೆ ಅವರು ಕೂಡ ಕಡಿಮೆ ಚಾಣಕ್ಯರೇನಲ್ಲ. ಅದರಿಂದ ಇಂಡಿಯಾ ಒಕ್ಕೂಟ ಎಷ್ಟೇ ಪ್ರಯತ್ನ ಮಾಡಿದರೂ ನನಗೆ ಸದ್ಯಕ್ಕಂತೂ BJP ಸರ್ಕಾರ ರಚನೆ ಮಾಡೋದಾಗಲಿ ಇಲ್ಲದೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಾಗಲಿ ಅದರಲ್ಲಿ ಹೆಚ್ಚಿನ ವ್ಯತ್ಯಾಸ ಆಗಲಿಲ್ಲ. ಸ್ವಲ್ಪ ಅವರನ್ನು ಒತ್ತಡದಲ್ಲಿ ಇಡಬೇಕೆನ್ನುವ ಕಾರಣಕ್ಕಾಗಿ ಈ ಪ್ರಯತ್ನ ನಡೀತಾ ಇದೆ. ಸರ್, ನಿಮ್ಮ ಅನುಭವದಲ್ಲಿ ಸಾಕಷ್ಟು ಎಲೆಕ್ಷನ್ಸ್ಗಳನ್ನು ನೋಡಿದ್ದೀರಿ. ಹೌದು. UPಯಲ್ಲಿ 80 ಸೀಟು ಅತಿ ಹೆಚ್ಚು ಸೀಟು. ಸೊ ಅದೊಂದು ವಾಡಿಕೆ. UPಯಲ್ಲಿ ಯಾರು ಹೆಚ್ಚು ಸೀಟ್ ತಗೊಳ್ತಾರೋ ಅಥವಾ ಯಾರು ಹೆಚ್ಚು ಸ್ಥಾನಗಳನ್ನ ತಗೊಳ್ತಾರೋ ಅವರೇ ಸರ್ಕಾರ ಫಾರ್ಮ್ ಮಾಡ್ತಾರೆ ಅಂತ. ಸೊ ಈ ಸಲ ರಿಸಲ್ಟ್ ಯಾಕೆ ಹೀಗೆ ಬಂದಿರಬಹುದು ಅಂತ ಅನ್ಸುತ್ತೆ. ಫೇಲ್ ಆಯ್ತು ಬಿಜೆಪಿ. ಹಾಗಾದ್ರೆ ಅದು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು. ಇನ್ನು ಈ ಸರಿ ಏನಾಯ್ತಂದ್ರೆ ನೋಡಿ, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸತತ ಸೋಲನ್ನು ಅನುಭವಿಸ್ತಾ ಬಂದಿದೆ. ಅದಕ್ಕೆ ಒಂದು ಕಾರಣ ಎಂದರೆ ಉತ್ತರ ಪ್ರದೇಶದ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಸ್ವಲ್ಪ ವಿಚಿತ್ರವಾದದ್ದು. ಅದು ದಲಿತರು, ಬ್ರಾಹ್ಮಣರು ಮತ್ತು ಮುಸ್ಲಿಮರನ್ನು ಇಟ್ಕೊಂಡ ವೋಟ್ ಬ್ಯಾಂಕ್. ಅಲ್ಲಿಯ OBCಗಳು ಯಾವತ್ತೂ ಕೂಡ BJPಗೆ ಸಪೋರ್ಟ್ ಮಾಡಿರಲಿಲ್ಲ. OBCಗಳು ಲೋಹಿಯಾನ ಇನ್ಫ್ಲುಯೆನ್ಸಿಂದಾಗಿ, ಸೋಷಿಯಲಿಸ್ಟ್ ಇದರಿಂದಾಗಿ OBCಗಳೆಲ್ಲರೂ ಕೂಡ ಜನತಾ ಪರಿವಾರದಲ್ಲಿ, ಮುಲಾಯಂ ಸಿಂಗ್ ಯಾದವ್ ಬಿಹಾರದಲ್ಲಿ, ಲಾಲು ಪ್ರಸಾದ್ ಯಾದವ್ OBCಗಳು ಅವರಲ್ಲಿದ್ದರು. ನೀವು ಬಾಬ್ರಿ ಮಸೀದಿ ಧ್ವಂಸ ಆದ ನಂತರ ಮುಸ್ಲಿಮರು SP ಕಡೆ ಹೋದರು. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕಲ್ಲಿದ್ದ ಮುಸ್ಲಿಮರು SP ಕಡೆ ಹೋದರು, ಬ್ರಾಹ್ಮಣರು BJP ಕಡೆ ಹೋದರು, ದಲಿತರು ಮಾಯಾವತಿ ಕಡೆ ಹೋದರು. ಅದರಿಂದ 6-7%ಗೆ ಅದರ ಮತ ಶೇರು ಇಳಿದಿದೆ. ಈ ಸರಿ ಇನ್ನೊಂದು ಅಖಿಲೇಶ್ ಯಾದವ್ಗೆ ಪೂರ್ತಿ ಕ್ರೆಡಿಟ್ ಕೊಡಬೇಕು. ಈ ಸರಿ